6 marks ಕ್ವಶನ್, ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಓದಿ. ಇಲ್ಲಿ ಪಾರ್ಟ್ ಇ ಕ್ವಶನಲ್ಲಿ 6 ಮಾರ್ಕ್ಸ್ಗೆ ಇದನ್ನು ಕೇಳ್ತಾರೆ. ಬರೀ ಪ್ರಾಬ್ಲಮ್ ಕೇಳಲ್ಲ, ಕ್ವಶನ್ ನೋಡಿ. ಪ್ರೂವ್ ದಟ್ 0 to a f of x dx equals 0 to a f of a minus x dx. ಇದು ಪ್ರಾಪರ್ಟಿ. ಆ್ಯಂಡ್ ಎನ್ಸ್ ಎವ್ಯಾಲ್ಯೂಯೇಟ್ ಪ್ರಾಬ್ಲಮನ್ನು ಟ್ಯಾಗ್ ಮಾಡ್ತಾರೆ. 0 to π/2 sin power 4x divided by sin power 4x plus cos power 4x into dx. ಇದು ಪ್ರಾಪರ್ಟಿ. ಇದು ಅದರ ಕರೆಸ್ಪಾಂಡಿಂಗ್, ಅಂದರೆ ಅದಕ್ಕೆ ಆ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಸೊ ಈ ಥರ ಕ್ವಶನ್ಸ್ನ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ 6 ಮಾರ್ಕ್ಸ್ಗೆ ಮಿಸ್ ಮಾಡಬೇಡಿ. ಈಸಿ. ಆಲ್ಮೋಸ್ಟ್ ಈ ಚಾಪ್ಟರ್ಲಿರೋ ಎಲ್ಲ ಪ್ರಾಬ್ಲಮ್ಸು ಈ ಪ್ರಾಪರ್ಟಿ ಮೇಲೆ ಮ್ಯಾಕ್ಸಿಮಮ್ 75% ಡಿಪೆಂಡ್ ಆಗಿದೆ. ಹಂಗಾಗಿ ಪ್ರಾಪರ್ಟಿ ಚೆನ್ನಾಗಿ ಓದ್ಕೋಬೇಕು, ಕಂಪಲ್ಸರಿ ಓದ್ಕೋಬೇಕು. ಡಿ. ಎಸ್, ನಿಮ್ಗಾಗಲೇ ಪ್ರಾಪರ್ಟಿ ಪ್ರೂವ್ ಆಗಿದೆ, ಮತ್ತೆ ನಾನು ಪ್ರಾಪರ್ಟಿ ಪ್ರೂವ್ ಮಾಡಿಸಲ್ಲ. ನೀವು ಪ್ರಾಪರ್ಟಿ ಪ್ರೂವ್ ಮಾಡಬೇಕು. ಪ್ರಾಪರ್ಟಿ ಪ್ರೂವ್ ಆದಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಓಕೆ, ನೌ ಟೇಕ್ ದಟ್ ಪ್ರಾಬ್ಲಮ್. ದ ಪ್ರಾಬ್ಲಮ್ ಈಸ್ 0 to π/2. ಇಟ್ ಈಸ್ sin power 4x by sin power 4x plus cos power 4x into dx. This is the given integral. Call this given integral as I for integral. So adana ಕೊಟ್ಟಿರೋ ಇಂಟಿಗ್ರಲ್ನ I ಅಂತ ಕೊಟ್ಬಿಡಿ and call this equation as 1. ತುಂಬ ಈಸಿ. ಐ ಥಿಂಕ್ ಇದು ನೀವೆಲ್ಲ ಸಾಲ್ವ್ ಮಾಡ್ಬೋದು. ಪಾಸ್ ಆಗಬೇಕು ಅನ್ನೋರು ಮಾಡ್ಬೋದು, ಸ್ಕೋರ್ ಆಗಬೇಕು ಅನ್ನೋರು, ಡಿಸ್ಟಿಂಕ್ಷನ್ ಬೇಕು ಅನ್ನೋರು, 100 out of 100 ಬೇಕು ಅಂದರು ಇದು ನೀವು ಆರಾಮಾಗಿ ಈಸಿಯಾಗಿ ಓದ್ಬೋದು. ಸೊ ಇದು ಎಲ್ರಿಗೂ ಬೇಕಾಗಿರೋ ಪ್ರಾಬ್ಲಮ್. ಅಂದರೆ ದಿಸ್ ಎ ಮಾಸ್, ನಾಟ್ ಕ್ಲಾಸ್. ಸೊ ಟೇಕ್ ದ ಗಿವನ್ ಇಂಟಿಗ್ರಲ್ ಆಸ್ I. ಓಕೆ, ನೆಕ್ಸ್ಟ್ 0 to π/2 sin power 4 ಇದೆ divided by sin power 4. Then use this property. The property is 0 to a f of x dx. ಇಲ್ಲಿದೆ ನೋಡಿ, 0 to a f of x dx equals 0 to a ಇದ್ದರೆ a minus x. ಕ್ಲಿಯರ್? a ಇದ್ದರೆ a minus x, b ಇದ್ದರೆ b minus x, c ಇದ್ದರೆ c minus x, π/2 ಇದ್ದರೆ π/2 minus x. ಸೊ ಇಲ್ಲಿ π/2 ಇದೆ. ಸೊ x is changes to π/2 minus x. This is the property. In denominator, sin power 4 π/2 minus x plus cos power 4 π/2 minus x into dx. ಸೊ ಇದೇ ಪ್ರಾಪರ್ಟಿ. ಏನು ಪ್ರಾಪರ್ಟಿ ಹೇಳ್ತಾ ಇದೆ? ಸೊ ಎಕ್ಸ್ ಇರೋ ಕಡೆ, ಇಲ್ಲಿ ಎಕ್ಸ್ ಇರೋ ಕಡೆ a minus x ಹಾಕಬೇಕು. ಆ a ಯಾವುದು? ಲಿಮಿಟ್ಟು 0 a ಇದೆ, ಅದಕ್ಕೆ 0 a ಇದ್ದರೆ a minus x, a ಇದ್ದರೆ a minus x, b ಇದ್ದರೆ b minus x. ಇಲ್ಲಿ ಪ್ರಾಬ್ಲಮಲ್ಲಿ π/2 ಇದೆ, ಅದಕ್ಕೆ π/2 minus x. ಇಟ್ ಈಸ್ ಆಲ್ಸೋ π/2 minus x. ಎಕ್ಸ್ ಇರೋ ಕಡೆ π/2 minus x. ಓಕೆ, ದೆನ್ 0 to π/2 90 π/2 90 ಇದ್ದರೆ ಚೇಂಜ್. 90 ಇದ್ದರೆ ಎಂತೆಂಥದ್ದು ಚೇಂಜ್ ಆಗಿಬಿಡುತ್ತೆ. ಅದರಲ್ಲಿ ಸೈನು ಕನ್ವರ್ಟ್ ಇಂಟು ಕಾಸ್ ಆಗುತ್ತೆ, ಕಾಸು ಸೈನ್ ಆಗುತ್ತೆ, ಟ್ಯಾನು ಕಾಟ್ ಆಗುತ್ತೆ, ಕಾಟು ಟ್ಯಾನ್ ಆಗುತ್ತೆ. ಸಿಕೆಂಡ್ ಕೋಸಿಕೆಂಡ್ ಆ್ಯಂಡ್ ಕೋಸಿಕೆಂಡ್ ಸಿಕೆಂಡ್. 90 ಆ್ಯಂಡ್ 270 ಇದ್ದರೆ ದ ಟ್ರಿಗ್ನಾಮೆಟ್ರಿ ರೇಷಿಯೋ ವಿಲ್ ಬಿ ಚೇಂಜಸ್. ಸೊ ಇನ್ ದ ಸೇಮ್ ವೇ 90 ಇದೆ, ಚೇಂಜ್ ಸೈನ್ ಟು ಕಾಸ್, cos power 4 x divided by sin become cos power 4 x plus cos becomes sin power 4 x into dx. So means π/2 minus x ಇದೆ, π/2 ಬಂದರೆ ಸೈನು ಕಾಸ್ ಆಗುತ್ತೆ, ಕಾಸು ಸೈನ್ ಆಗುತ್ತೆ, ಮೀನ್ಸ್ ಚೇಂಜ್ ಆಗುತ್ತೆ. ಯಾಕೆ? ಪ್ರಾಪರ್ಟಿ ಇದೆ. ವೆನೆವರ್ 90 and 270 comes, we have to change the trigonometry ratio. ಸೊ ಸಿಂಪಲ್ ಆಗಿ 90 ಎಂತೆಂಥದ್ದೋ ಚೇಂಜ್ ಆಗುತ್ತೆ. ಗೊತ್ತಲ್ಲ? ಅದೇ ಥರ ಇಲ್ಲಿ ಇದು ಚೇಂಜ್ ಆಗುತ್ತೆ. 90 minus theta, first quadrant, all are positive. So ಅದಕ್ಕೆ
ಪೈ ಬೈ ಟು ಇತ್ತ ಸೈನ್ ಬಿಕಮ್ ಕಾಸ್, ಕಾಸ್ ಬಿಕಮ್ ಸೈನ್ ಅಷ್ಟೇ. ಕಾಲ್ ದಿಸ್ ಇಂಟಿಗ್ರಲ್ ಆಸ್ 2. It is also high. Right? Now add these two integral. So 1 plus 2. 1 plus 2 implies, add ಮಾಡ್ತಾ ಇದ್ದೀನಿ, ಇದು implies not equals, it is implies I plus I 2I equals 0 to pi by 2. 0 to pi by 2 ಇಲ್ಲೂ ಇದೆ, 0 to pi by 2 ಇಲ್ಲೂ ಇದೆ, dx ಇದೆ, ಇಲ್ಲೂ dx ಇದೆ. ನಾನೀಗ ಫಸ್ಟ್ ಟರ್ಮ್ ತಗೋತೀನಿ. 1 ಮೀನ್ಸ್ ಫಸ್ಟ್ ಟರ್ಮ್. ದ ಫಸ್ಟ್ ಟರ್ಮ್ ಇಸ್ ಸೈನ್ ಪವರ್ 4x ಡಿವೈಡ್ ಬೈ ಸೈನ್ ಪವರ್ 4x ಪ್ಲಸ್ ಕಾಸ್ ಪವರ್ 4x. ಟೇಕ್ ದ ಟರ್ಮ್ ಇನ್ ದ ಈಕ್ವೇಶನ್ 1. ಪ್ಲಸ್ ಇದೆ, ಅದಕ್ಕೆ ಪ್ಲಸ್ ಹಾಕಿದ್ದೀನಿ. ದೆನ್ 2 ಮೀನ್ಸ್ ಇಯರ್. ಟೇಕ್ ದ ಟರ್ಮ್ ಇನ್ ದ ಸೆಕೆಂಡ್ ಇಂಟಿಗ್ರಲ್, ದಟ್ ಈಸ್ ದಿಸ್ ಒನ್, means here cos power 4x divided by cos power 4x plus sin power 4x into dx. ಎರಡಕ್ಕೂ ಸೇರಿ ಬ್ರಾಕೆಟ್ ಹಾಕಿ ಇಂಟು dx. ಯಾಕೆಂದ್ರೆ ಅಬ್ಸರ್ವ್ ಮಾಡ್ರಿ, i ಪ್ಲಸ್ ಐ 2i, 1 ಪ್ಲಸ್ 2, ಇದು 1 ಇದು 2, ಎರಡನ್ನೂ ಆಡ್ ಮಾಡ್ತಾ ಇದ್ದೀನಿ. i ಪ್ಲಸ್ ಐ 2i 0 to pi by 2, 0 to pi by 2 ಇಲ್ಲೂ ಇದೆ, ಅದಕ್ಕೆ 0 to pi by 2 ಕಾಮನ್. dx ಇದೆ ಕಾಮನ್, ಎರಡರಲ್ಲೂ ಇದೆ. ಟೇಕ್ ದಿ ಫಸ್ಟ್ ಟರ್ಮ್ ಫ್ರಮ್ ದಿ ಇಕ್ವೇಶನ್ 1, ದಿಸ್ ಒನ್, sin power 4 ಡಿವೈಡ್ ಬೈ sin power 4 ಪ್ಲಸ್ cos power 4. ಇಲ್ಲಿ ಸೆಕೆಂಡ್ ಇಂಟಿಗ್ರಲ್ ಇಂದ ಟರ್ಮ್ cos power 4 ಡಿವೈಡ್ ಬೈ cos power 4 ಪ್ಲಸ್ sin power 4. ಸೊ ಇಂಟಿಗ್ರೇಷನ್ ಕಾಮನ್. ನೆಕ್ಸ್ಟ್ dx 2i equals 0 to pi by 2 integration 0 to pi by 2 LCM. The LCM is sin power 4x plus cos power 4x. Observe ಮಾಡ್ರಿ, ಇಲ್ಲೂ sin power 4 ಇದೆ, ಇಲ್ಲೂ cos power 4 ಇದೆ. Here is also sin power 4 plus cos power 4. A plus b ಅಂದ್ರೆ ಒಂದೇ, b plus a ಅಂದ್ರೆ ಒಂದೇ. So take LHS sin power 4 plus cos power 4. Remaining LCM sin power 4 plus ಸೆಕೆಂಡ್ ಟರ್ಮ್ ಕಾಸ್ ಪವರ್ 4, LCM ಸೇಮ್, ಅದಕ್ಕೆ ಇಂಟು dx. ನಾವು ಅಬ್ಸರ್ವ್, ಸೈನ್ ಪವರ್ 4 ಪ್ಲಸ್ ಕಾಸ್ ಪವರ್ 4, ಸೈನ್ ಪವರ್ 4 ಪ್ಲಸ್ ಕಾಸ್ ಪವರ್ 4 ಸೇಮ್, ಕ್ಯಾನ್ಸಲ್, ರಿಮೈನಿಂಗ್ 1. ಸೊ 0 ಟು pi by 2 ಮಿಕ್ಕಿದ್ದು 1 into dx. What is the integration of 1? The integration of 1 is x, varies from 0 to pi by 2. Integration of 1 with respect to x ಅಂದರೆ dx ಗೆ 1 ಏನಾಗುತ್ತೆ, x ಆಗುತ್ತೆ. ಬೌಂಡ್ರಿ 0 to pi by 2. ಫಸ್ಟು ಅಪ್ಪರ್ x ಇರೋ ಕಡೆ pi by 2 ಮೈನಸ್ ಲೋಯರ್ 0. pi by 2 minus 0 means pi by 2. Here 2i. ನಮಗೆ ಐ ಮಾತ್ರ ಬೇಕು, ಗಿವನ್ ಇಂಟಿಗ್ರಲ್ ಐ ಮಾತ್ರ ಬೇಕು. ಸೊ ಐ ಈಕ್ವಲ್ಸ್ ಪೈ 2 to the cross multiply 4. ದಿಸ್ ಈಸ್ ದಿ ಆನ್ಸರ್. ಸೊ ಐ ಈಕ್ವಲ್ಸ್ ಪೈ ಬೈ 4. ಇಷ್ಟು ಪ್ರಾಬ್ಲಮ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ರಿಮೈನಿಂಗ್ ಪ್ರಾಬ್ಲಮ್ಸ್ ಆರ್ ಡೆಡ್ ಈಸಿ. ಇದೇ ಥರ ಸಾಲ್ವ್ ಮಾಡ್ತಾ ಹೋಗಬೇಕು. ರೈಟ್? ಎಸ್, ಒನ್ಸ್ ಅಗೇನ್. ಸೊ ಟೇಕ್ the given integral as I equals 0 to pi by 2 sin power 4 divided by sin power 4 plus cos power 4 dx. Call it as 1. Use this property. The property is 0 to a idre a minus x ಆಗುತ್ತೆ. In the same way pi by 2 ಇದೆ, pi by 2 minus x ಆಗುತ್ತೆ. So sin power 4 pi by 2 minus x, sin power 4 x ಬದಲು pi by 2 minus x, cos power 4 x ಬದಲು pi by 2 minus x. ಸೊ 90 pi by 2 ಮೀನ್ಸ್ 90 ಇದ್ರೆ ಚೇಂಜ್, ಸೈನ್ ಹೋಗಿ ಕಾಸ್ ಆಯ್ತು, ಸೈನ್ ಹೋಗಿ ಕಾಸ್ ಆಯ್ತು, ಕಾಸ್ ಹೋಗಿ ಸೈನ್ ಆಯ್ತು, ಪವರ್ 4 ಸೇಮ್. ಕರೆಕ್ಟ್ ಆಸ್ ಈಕ್ವೇಶನ್ 2. ದೆನ್ ಆಡ್ ದೀಸ್ 1 and 2. 1 plus 2 ಇಂಪ್ಲೈಸ್ ಹಿಂಗಾಗುತ್ತೆ ಅಂದರೆ ಆಡ್ ಮಾಡಬೇಕು ಅಂತ, ಇಲ್ಲಿ ಡೋಂಟ್ ಪುಟ್ ಈಕ್ವಲ್ಸ್, ಇಂಪ್ಲೈಸ್ ಹಾಕಬೇಕು. 1 ಮತ್ತು 2ನ ಆಡ್ ಮಾಡಿದಾಗ ಹಿಂಗಾಗುತ್ತೆ. ಎಸ್, ಐ ಪ್ಲಸ್ ಐ 2i ಲಿಮಿಟ್ ಮೀನ್ಸ್ ಬೌಂಡ್ರಿ ಇಂಟಿಗ್ರೇಷನ್ 0 to pi by 2 ಇದೆ,
ಬರ್ಕೊಂಡೆ. ಫಸ್ಟ್ ಟರ್ಮ್ sin power 4 divided by sin power 4 plus cos power 4. In equation 2 the term cos power 4 divided by cos power 4 plus sin power 4. ಇಲ್ಲಿ 1 plus 2 ಪ್ಲಸ್ ಇದೆ, ಪ್ಲಸ್ ಹಾಕಿದ್ದೀನಿ. dx ಇಲ್ಲೂ ಇದೆ, ಇಲ್ಲೂ ಇದೆ, ಕಾಮನ್ ತಗೊಂಡೆ. ನಾವು LCM sin power 4 plus cos power 4 remaining sin power 4 plus cos power 4 cancel hausa ones, so remaining 1. So 0 to pi by 2 1 into dx. Now integration of 1 x, so x 0 to pi by 2 apply means upper x means pi by 2 minus lower 0 pi by 2 minus 0 pi by 2. So 2i equals pi by 2, I equals pi, shift 2 to the 4. So I equals pi by 4. Write down. Next problem, 0 to pi by 2 root sin x divided by root sin x plus root cos x into dx. ಬರೀ ಪ್ರಾಬ್ಲಮ್ ಕೊಡಲ್ಲ, ಪ್ರಾಪರ್ಟಿನೂ ಕೊಡ್ತಾರೆ. ಆ ಪ್ರಾಪರ್ಟಿ ಅದು ಪ್ರೀವಿಯಸ್ ಒನ್, ಅಂದರೆ 0 to a f of x dx equals 0 to a f of a minus x dx. ಆ ಪ್ರಾಪರ್ಟಿ ಕೊಟ್ಟು ಈ ಪ್ರಾಬ್ಲಮ್ ಕೊಡ್ತಾರೆ. So call the given integral as I as usual. ಏನಾದರೂ ನಿಮಗೆ ಫಸ್ಟ್ ಪ್ರಾಬ್ಲಮ್ ಅಷ್ಟು ಕ್ಲಾರಿಫೈ ಆಗಲಿಲ್ಲ, ಅಷ್ಟು ಕ್ಲಿಯರ್ ಆಗಲಿಲ್ಲ ಅಂದರೆ ಈಗ ಕ್ಲಿಯರ್ ಆಗುತ್ತೆ. ಓಕೆ, ಎಸ್. ಕಾಲ್ ದ ಗಿವನ್ ಇಂಟಿಗ್ರಲ್ ಆಸ್ I, ದೆನ್ 0 to pi by 2 root sin x divided by root sin x plus root cos x. dx. ಗಿವನ್ ಪ್ರಾಬ್ಲಮ್. ನಾನು ಈಗ ಪ್ರಾಪರ್ಟಿನ ಯೂಸ್ ಮಾಡ್ತೀನಿ. ಏನು ಪ್ರಾಪರ್ಟಿ? ಎ ಇದ್ರೆ ಎಕ್ಸು ಎ ಮೈನಸ್ ಎಕ್ಸ್ ಆಗುತ್ತೆ. ಪೈ ಬೈ 2 ಇದ್ರೆ ದಿಸ್ ಎಕ್ಸ್ ಈಸ್ ಕನ್ವರ್ಟೆಡ್ ಇಂಟು ಪೈ ಬೈ 2 ಮೈನಸ್ ಎಕ್ಸ್, ಪೈ ಬೈ 2 ಮೈನಸ್ ಎಕ್ಸ್, ಪೈ ಬೈ 2 ಮೈನಸ್ ಎಕ್ಸ್ ಆಗಿ ಚೇಂಜ್ ಆಗಿಬಿಡುತ್ತೆ. ಈ ರೂಟ್ ಇರೋದು ಇಷ್ಟಕ್ಕೆ ಮಾತ್ರ, ಫುಲ್ ಹಾಕ್ಬೇಡಿ ಮೇಲೆ ನೀವು ರೂಟ್ನ, ಇಷ್ಟಕ್ಕೆ ಮಾತ್ರ. ಓಕೆ, ವಾಟ್ ಹ್ಯಾಪನ್ಸ್? 0 to pi by 2 ಸೇಮ್ ಇದೆ. ಪೈ ಬೈ 2 ಇತ್ತಾ, ಎಕ್ಸ್ ಬದಲು ಪೈ ಬೈ 2 ಮೈನಸ್ ಎಕ್ಸ್, ಪೈ ಬೈ 2 ಮೈನಸ್ ಎಕ್ಸ್, ಪೈ ಬೈ 2 ಮೈನಸ್ ಎಕ್ಸ್. Now 0 to pi by 2 root sin ಇದೆ 90, change root cos x divided by root sin become cos x plus root cos become sin x divided by into dx. Call this equation as 2 and the given integral as 1. It is also high. Okay, next add equation 1 and 2. So this is 1 plus 2. Add ಮಾಡೋಣ. I plus I 2i 0 to pi by 2. First one term root sin x divided by root sin x plus root cos x plus second integral term, that is root cos x divided by root cos x plus root sin x bracket into dx. Put a big bracket. ಯಾಕೆಂದರೆ dx ಎರಡಕ್ಕೂ ಅಪ್ಲೈ ಆಗಬೇಕು. ಮೀನ್ಸ್ dx ಕಾಮನ್ ಇದೆ, ಇಂಟಿಗ್ರೇಷನ್ ಕಾಮನ್ ಇದೆ. ಸೊ ಅದಕ್ಕೆ ನಾನು ಟೇಕ್ ದ ಫಸ್ಟ್ ಟರ್ಮ್ ಇಯರ್ ಇನ್ 1, ಟೇಕ್ ದ ಟರ್ಮ್ ಇನ್ ಸೆಕೆಂಡ್ ಟರ್ಮ್. ದಟ್ ಇಸ್ ಮಧ್ಯ ಪ್ಲಸ್ ಹಾಕಬೇಕು. ಆ್ಯಡ್ ಮಾಡ್ತಾ ಇದ್ದೀವಿ, ಅದಕ್ಕೆ ಮಧ್ಯ ಪ್ಲಸ್ ಹಾಕಬೇಕು. ನಾವು 0 to pi by 2 LCM root sin x plus root
ಕಾಸ್ ಎಕ್ಸ್ ಎರಡು ಎಲ್ ಸಿ ಎಮ್ ಸೇಮ್, ಅದಕ್ಕೆ ರಿಮೈನಿಂಗ್ ಇಸ್ ವಾಟ್ ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಕಾಸ್ ಎಕ್ಸ್ ಇಂಟು ಟಿ ಎಕ್ಸ್. ಆ್ಯಡ್ ಮಾಡ್ತೀವಿ, ಎಲ್ ಸಿ ಎಮ್ ತೊಗೊತೀವಿ, ರೂಟ್ ಸೈನ್ ಪ್ಲಸ್ ರೂಟ್ ಕಾಸ್, ಇಲ್ಲೂ ಸೇಮ್, ಅದಕ್ಕೆ ರೂಟ್ ಸೈನ್ ಪ್ಲಸ್ ರೂಟ್ ಕಾಸ್, ರಿಮೈನಿಂಗ್ ಇಸ್ ವಾಟ್ ರೂಟ್ ಸೈನ್ ಪ್ಲಸ್ ರೂಟ್ ಕಾಸ್, ಸೇಮ್ ಕ್ಯಾನ್ಸಲ್ ಒನ್ಸ್ ಆರ್. ಸೊ ದಿಸ್ ಬಿಕಮ್ ವಾಟ್ ರಿಮೈನಿಂಗ್ 0 to pi by 2 ಮಿಕ್ಕಿದ್ದು 1 into dx here 2pi 1. What is the integration of 1? The integration of 1 is x varies from 0 to pi by 2. Upper x ಇರೋ ಕಡೆ pi by 2, ಇಲ್ಲಿ 2 i. So i equals what? Pi, 2 2s are 4. So I equals pi by 4. This is the answer. Same as previous problem. Write down. Next problem, evaluate 0 to pi by 2 sin power 3 by 2x by sin power 3 by 2x plus cos power 3 by 2 into dx. Same as previous problem. Okay, let us take, let call the given integral as high anta ಕೊಟ್ಬಿಡಿ. Okay, so 0 to pi by 2 sin power 3 by 2 x ಇರೋ ಕಡೆ a ಇದ್ರೆ ಪ್ರಾಪರ್ಟಿ a ಮೈನಸ್ ಎಕ್ಸ್, ಪೈ ಬೈ 2 ಇದ್ರೆ ಪೈ ಬೈ 2 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಪವರ್ 3 by 2 x become pi by 2 minus x plus cos power 3 by 2 x ಇದ್ರೆ pi by 2 minus x into dx. Then what happens? 0 to pi by 2. Pi by 2 means 90 ಇದ್ರೆ ಸೈನು ಕಾಸ್ ಆಗುತ್ತೆ, ನಾಟ್ ಸೈನ್. ಸೊ ಕಾಸ್ ಪವರ್ 3 by 2 x ಡಿವೈಡ್ ಬೈ ಸೈನ್ ಬಿಕಮ್ ಕಾಸ್ ಪವರ್ ಸೇಮ್ ಇರುತ್ತೆ 3 by 2 x ಪ್ಲಸ್ ಕಾಸ್ ಬಿಕಮ್ ಸೈನ್ ಪವರ್ 3 by 2 x into dx. Call this equation as 2 and the given equation as 1. It is also high. ಇಲ್ಲೇನಿಲ್ಲ, ಪವರ್ 4 ಇತ್ತಾ 4 ಬರುತ್ತೆ, ಸೈನು ಕಾಸ್ ಆಗುತ್ತೆ, ಕಾಸ್ ಸೈನ್ ಆಗುತ್ತೆ. ರೂಟ್ ಇತ್ತಾ ರೂಟ್ ಬರುತ್ತೆ, ಇದಕ್ಕೂ ರೂಟ್ ಬರುತ್ತೆ. ಅವಾಗ ಏನಾಗುತ್ತೆ, ಕಾಸ್ ಇದ್ರೆ ಸೈನು, ಸೈನ್ ಇದ್ರೆ ಕಾಸ್, ಸೇಮ್ ಟೈಪ್, ಚಿಕ್ಕ ಮಕ್ಕಳು ಮಾಡ್ಬೋದು. ಓಕೆ, ದೆನ್ 1 plus 2 implies i plus i 2i equals 0 to pi by 2. First the term sin power 3 by 2x divided by sin power 3 by 2x plus cos power 3 by 2x plus ಇಲ್ಲಿ equation 2 ನಲ್ಲಿ term cos power 3 by 2x divided by remaining cos power 3 by 2x plus sin power 3 by 2x into dx. Okay, then 0 to pi by 2 LCM same, sin power 3 by 2x plus cos power 3 by 2x ಅಂದ್ರೂ ಒಂದೇ, cos power 3 by 2x plus sin power 3 by 2 ಅಂದ್ರೂ ಒಂದೇ. a plus b, b plus a square plus b square, b square plus a square. So LCM sin power 3 by 2x plus cos power 3 by 2x, remaining here sin power 3 by 2x plus cos power 3 by 2x into bracket dx. As usual, same, cancel, ಮಿಕ್ಕಿದ್ದು 1. So 2i equals 0 to pi by 2, remaining 1 into
dx. One integration x varies from 0 to pi by 2. Upper pi by 2 minus lower 0. Pi by 2 minus 0 means pi by 2. So pi by 2. Here 2 pi. So I equals pi by 2 to the 4. This is next problem. The next problem is 0 to pi by 2 cos power 4x divided by cos power 4x plus sin power 4x. ಇಲ್ಲೂ ಅಷ್ಟೇ 0 to pi by 2 ಇದೆ, easy problem. Yes, call the given integral as I and call that equation as 1. 0 to pi by 2 cos power 4 x ಬದಲು pi by 2 minus x divided by cos power 4 x ಬದಲು pi by 2 minus x plus sin power 4 x ಬದಲು pi by 2 minus x into dx. So by property 0 to a idre a minus x, pi by 2 ಇದೆ pi by 2 minus x, pi by 2 minus x, pi by 2 minus x. Next 0 to pi by 2 90 change sin ಹೋಗಿ cos ಹೋಗಿ sin power 4x divided by cos ಹೋಗಿ sin power 4x plus sin ಹೋಗಿ cos power 4x into dx. Call this equation as 2, that is I. Now ಎರಡನ್ನು add ಮಾಡಿ as usual 1 plus 2 implies 2i equals 0 to pi by 2 first integral cos power 4 divided by cos power 4 plus sin power 4x plus second integral sin power 4x divided by cos power sin power 4 plus cos power 4 same as cos power 4 plus sin power 4 ಎರಡು ಸೇಮ್. ಅದಕ್ಕೆ ನಾನಿಲ್ಲಿ ಮೊದಲು cos power 4x plus sin power 4x into dx. What is LHS? The LHS is 0 to pi by 2. First term cos power 4x plus sin power 4x divided by cos power 4x plus sin power 4x into dx. The LCM is cos power 4x plus sin power 4x. So remaining cos power 4x plus sin power 4x. Same cancel. Howza? One's. So remaining as usual 2i equals 0 to pi by 2. Remaining again 1 into dx. Integration of 1 x varies from 0 to pi by 2. Upper x andre pi by 2 minus 0 means pi by 2, that is 2i. I equals pi by 2 to the 4. So I equals pi by 4. This is the solution. Next problem. Evaluate 0 to pi by 2 sin x minus cos x divided by 1 plus sin x into cos x. ಇದು ಸೇಮ್ ಅಂದ್ಕೊಂಡು ಆನ್ಸರ್ pi by 4 ಬರಲ್ಲ. ಓಕೆ, ಲಿಸನ್ ಕೇರ್ಫುಲಿ. ಆ್ಯಸ್ ಯೂಶುವಲ್ ಕಾಲ್ ದ ಗಿವನ್ ಇಂಟಿಗ್ರಲ್ ಆಸ್ ಲೆಕ್ಚರ್ I equals and call the equation as 1 ಅಂತ ಕೊಟ್ಬಿಡಿ. ಆ್ಯಸ್ ಯೂಶುವಲ್ 0 to pi by 2 sin pi by 2 ಇದೆ sin x ಬದಲು pi by 2 minus x minus cos x ಬದಲು pi by 2 minus x all divided by 1 plus sin x ಬದಲು pi by 2 minus x cos x ಬದಲು pi by 2 minus x into dx. Okay, 0 to pi by 2 90 ಇದೆ, 90 ಇದ್ರೆ ಚೇಂಜ್ ಸೈನ್ ಹೋಗಿ cos x minus cos become sin x divided by 1 plus sin become cos x
cos become sin x into dx. So call this equation as 2. It is also 5. Imamuli same. Watch. 1 plus 2 implies ಎರಡನ್ನೂ ಆ್ಯಡ್ ಮಾಡಿ i plus I 2i 0 to pi by 2. First integral sin x minus cos x divided by 1 plus sin x into cos x plus second integral cos x minus sin x divided by 1 plus cos x into sin x ಅಂದರೂ ಒಂದೇ, sin x into cos x ಅಂದರೂ ಒಂದೇ, ಎ ಬಿ ಅಂದರೂ ಒಂದೇ, ಬಿ ಅಂದರೂ ಒಂದೇ. ಸೊ ಅದಕ್ಕೆ ನಾನು sin x into cos x into dx. Now LCM. The LCM is 0 to pi by 2. ಏನಪ್ಪ 1 plus sin x into cos x. Remaining sin x minus cos x plus cos x minus sin x into dx. Sin x minus cos x plus cos x minus sin x. LCM 1 plus sin x into cos x. ಅಬ್ಸರ್ವ್ ಮಾಡಿರಿ, ಕ್ಯಾನ್ಸಲ್ ಆಗುತ್ತಾ ಸ್ವಲ್ಪ ನೋಡಿ. ಪ್ಲಸ್ sin x minus sin x cancel, minus cos x plus cos x cancel. Remaining is what? Numerator full cancel means 0. ಏನು ಇಲ್ಲ ಅಲ್ಲಿ, 1 ಅಲ್ಲ ಮೇಲೆ 0. ಸೊ ಹಾಗಾದರೆ ರಿಮೈನಿಂಗ್ 2i equals integration 0 to pi by 2. ಏನು ಇಲ್ಲ means 0. 0 into dx 0, not dx 0. Integration of 0 to pi by 2 is also 0. So 2i equals 0, i equals 0 by 2. 0 by 2 means 0, not infinity. 0 by 2 means 0. So i equals 0. This is the answer. ಆಮೇಲೆ ನೀವೆಲ್ಲ ಪ್ರಾಬ್ಲಮ್ಗೂ ಪೈ ಬೈ 4 ಅಂತ ಹಾಕ್ಬಿಟ್ರೆ ಇದಕ್ಕೂ ಪೈ ಬೈ 4 ಅಂತ. ಸೊ ಯೂಶಲಿ ಸೇಮ್ ಟೈಪ್ ಇರುತ್ತೆ, ಇಲ್ಲಿ ಮಾತ್ರ ಹೆಂಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ, ಬಿಗಿನಿಂಗಲ್ಲೇ ಗೊತ್ತಾಗ್ಬಿಡುತ್ತೆ. ಓ sin x minus cos x ಚೇಂಜ್ ಮಾಡಿದಾಗ cos x minus sin x ಕ್ಯಾನ್ಸಲ್ 0. ದ ಆನ್ಸರ್ ಈಸ್ 0. ಸಿಂಪಲ್ ವೇ. ಇವೆಲ್ಲ ಸಿ ಟಿಗೆ ಇಂಪಾರ್ಟೆಂಟು, ಸಿ ಟಿಗೂ ಕೇಳ್ತಾರೆ. ಅದಕ್ಕೆ ಸಿ ಟಿ ಬಂದಾಗ ಇಲ್ಲಿ ನೋಡಿ ಗೊತ್ತಾಗುತ್ತೆ. 1 plus sin cos LCM ಸೇಮ್ ಬರುತ್ತೆ. ಸೊ sin minus cos, ನೆಕ್ಸ್ಟು ಪ್ಲಸ್ cos minus sin, ಕ್ಯಾನ್ಸಲ್ 0. ದ ಆನ್ಸರ್ ಈಸ್ 0.